ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫಸ್ಟ್ ಇನ್ ಫಸ್ಟ್ ಔಟ್ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ಪ್ರಾಬ್ಲಮ್ ಅನ್ನ ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ, ನಾನು ಯಾವ ರೀತಿ ಸಾಲ್ವ್ ಮಾಡ್ತೀನಿ ಅದೇ ರೀತಿ ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡ್ರಿ, ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಫಸ್ಟ್ ಏನ್ ಮಾಡಬೇಕು, ಎಲ್ಲಾ ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗೋರಿದಮ್ ಅಲ್ಲೂ ಕೂಡ ನಾವೇನ್ ಮಾಡ್ತೀವಿ, ಫಸ್ಟ್ ಒಂದು ಫ್ರೇಮ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಒಂದು ಫ್ರೇಮ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಆ ಫ್ರೇಮಿನ ಸೈಜ್ ಏನಾಗುತ್ತೆ 3 ಬಿಟ್ಸ್ ಅಂತ ಅಂದ್ರೆ ನೀವು 3 ವ್ಯಾಲ್ಯೂಗಳನ್ನ ಅಥವಾ 3 ನಂಬರ್ಗಳನ್ನ ಸ್ಟೋರ್ ಮಾಡುವಷ್ಟು ಜಾಗ ಇರುವಂತಹ ಒಂದು ಫ್ರೇಮ್ ಅನ್ನ ನಾವು ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಒಂದು ಬಾಕ್ಸ್ ಇದೆ, ಆ ಬಾಕ್ಸ್ ಒಳಗಡೆ 3 ಬಾಲ್ಗಳನ್ನ ನೀವು ಇಡಬಹುದು. ಸೊ ಈ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಒಂದು ಬಾಕ್ಸ್ ಇದೆ, ಅದರೊಳಗಡೆ 3 ಬಾಲ್ ಇಡಬಹುದು. ಈಗ ಸ್ಟಾರ್ಟಿಂಗ್ ಅಲ್ಲಿ ನೋಡಿ, ಒಂದನ್ನ ನಾನು ಇನ್ಸರ್ಟ್ ಮಾಡಬೇಕು. ಈಗ ಅಷ್ಟು ಕೂಡ ಖಾಲಿ ಇದೆ, 1 2 3 ಬಾಕ್ಸ್ ಕೂಡ ಖಾಲಿ ಇದೆ, ಅಂದ್ರೆ 3 ಬಿಟ್ ಸ್ಪೇಸ್ ಕೂಡ ಖಾಲಿ ಇದೆ. ಸೊ ಖಾಲಿ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ಬೋದಾ? ಎಸ್. ಸೊ ಇವಾಗ 1 ಇನ್ಸರ್ಟ್ ಆಯ್ತು. ನೆಕ್ಸ್ಟ್ 0 ಅನ್ನ ಇನ್ಸರ್ಟ್ ಮಾಡಬೇಕು. ಇದ್ದಂತಹ 3 ಸ್ಪೇಸ್ಗಳಲ್ಲಿ 1 ಆಲ್ರೆಡಿ ಒಂದು ಸ್ಪೇಸ್ ಅನ್ನ ತುಂಬಿಕೊಂಡಿದೆ, ಇನ್ನ 2 ಸ್ಪೇಸ್ ಖಾಲಿ ಇರೋದ್ರಿಂದ 0 ಅನ್ನ ನಾನು ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಬಹುದು. ನೆಕ್ಸ್ಟ್ 7, 1 ಆಲ್ರೆಡಿ ಇನ್ಸರ್ಟ್ ಆಗಿದೆ, 0 ಆಲ್ರೆಡಿ ಇನ್ಸರ್ಟ್ ಆಗಿದೆ, ಇನ್ನ ಒಂದು ಸ್ಪೇಸ್ ಎಂಟಿ ಇದೆ. ಸೊ ಏನ್ ಮಾಡಬಹುದು, 7 ಅನ್ನು ಕೂಡ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಬಹುದು. ಸೊ ಇವಾಗ ಮುಗೀತು. ಏನಾಯ್ತು, ನನ್ನಲ್ಲಿ ಇದ್ದಂತಹ 3 ಸ್ಪೇಸ್ ಅಂದ್ರೆ ಒಂದು ಬಾಕ್ಸ್ ಇತ್ತು, 3 ಬಾಲ್ಗಳು ಇಡ್ಬೋದಿತ್ತು, ಆ 3 ಬಾಲ್ಗಳನ್ನ ಕೂಡ ಇಟ್ಟಿದ್ದೀನಿ, ಡಿಫರೆಂಟ್ ಬಾಲ್ಸ್ ನೋಡಿ. 1 0 7 ಅಷ್ಟು ಕೂಡ ಫಿಲ್ ಆಗಿದೆ. ಇವಾಗ ನೆಕ್ಸ್ಟ್ ನಾನು ಯಾವ್ದಾದ್ರು ವ್ಯಾಲ್ಯೂನ ಇನ್ಸರ್ಟ್ ಮಾಡಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು ನೋಡೋಣ. ಇವಾಗ ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡಬೇಕು. 1 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಸೊ ಮತ್ತೆ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಏನೂ ಇಲ್ಲ, ಆಲ್ರೆಡಿ ಇದ್ರೆ ಮತ್ತೆ ಇನ್ಸರ್ಟ್ ಮಾಡಂಗಿಲ್ಲ. ನೆಕ್ಸ್ಟ್ 0, ಸೊ 0 ಇದೆಯಾ ನೋಡ್ರಿ, ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 0 ಇದೆ, ಸೊ ಏನು ಮಾಡಂಗಿಲ್ಲ. ಮುಂದೆ ಹೋಗೋಣ, ಇದ್ರೆ ಮತ್ತೆ ರಿಪೀಟೆಡ್ ಆಗಿ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ಇದೆಯಾ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ? 2 ಇಲ್ಲ. ಸೊ ಇವಾಗ ಏನ್ ಮಾಡಬೇಕು, ಪೇಜ್ ರೀಪ್ಲೇಸ್ಮೆಂಟ್ ಅನ್ನ ಯೂಸ್ ಮಾಡಬೇಕು. ಪೇಜ್ ಅನ್ನ ರೀಪ್ಲೇಸ್ ಮಾಡ್ತಿದೀವಿ. ನಾನು ಹೇಳಿದೆ ಒಂದು ಬಾಕ್ಸ್ ಇದೆ, ಆ ಬಾಕ್ಸ್ ಅಲ್ಲಿ 3 ಬಾಲ್ ಇಡುವಷ್ಟು ಸ್ಪೇಸ್ ಇತ್ತು. ಈಗ ಆಲ್ರೆಡಿ 3 ಡಿಫರೆಂಟ್ ಬಾಲ್ಸ್ ಗಳನ್ನ ನಾನು ಇಟ್ಟಿದ್ದೀನಿ. ಇನ್ನೊಂದು ಬಾಲ್ ಇಡಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು, ಒಂದು ಬಾಲ್ ತೆಗೆದು ಇನ್ನೊಂದು ಬಾಲ್ ಅನ್ನ ನಾನು ಯಾವ ಬಾಲ್ ಇಡಬೇಕು ಅಂತ ಇರ್ತೀನಿ ಆ ಬಾಲ್ ಅನ್ನ ಇಡೋದು. ಸಿಂಪಲ್. ಏನು, ರೀಪ್ಲೇಸ್ ಮಾಡ್ತಾ ಹೋಗ್ತೀವಿ. ಇವಾಗ 1 ಜೊತೆ ರಿಪ್ಲೇಸ್ ಮಾಡ್ಬೇಕಾ, 0 ಜೊತೆ ರಿಪ್ಲೇಸ್ ಮಾಡ್ಬೇಕಾ, 7 ಜೊತೆ ರಿಪ್ಲೇಸ್ ಮಾಡ್ಬೇಕಾ, ಅದನ್ನ ಡಿಸೈಡ್ ಮಾಡೋದು ಫಸ್ಟ್ ಇನ್ ಫಸ್ಟ್ ಔಟ್ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್. ಸೊ ಡಿಫರೆಂಟ್ ಟೆಕ್ನಿಕ್ಸ್ ಇದೆ, LRU ಇದೆ, LFU ಇದೆ. ಇವಾಗ FIFO ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ಇಂದ ಯಾವ ರೀತಿ ರಿಪ್ಲೇಸ್ ಮಾಡೋದು. ಸೊ ಫಸ್ಟ್ ಇನ್ ಫಸ್ಟ್ ಔಟ್ ಹೆಸರೇ ಹೇಳುವಂತೆ, ಯಾರು ಫಸ್ಟ್ ಬಂದಿರ್ತಾರೆ ಅವ್ರ ಜಾಗಕ್ಕೆ ನಾವು ರೀಪ್ಲೇಸ್ ಮಾಡ್ತಾ ಹೋಗ್ತೀವಿ. ಈಗ 1 ಬೇಗ ಬಂತ, 0 ಬೇಗ ಬಂತ, 7 ಬೇಗ ಬಂತ. ಹಿಂದ್ಗಡೆ ನೋಡಿ, 1 ಯಾವ ಸ್ಟೆಪ್ ಅಲ್ಲಿ ಬಂದಿರೋದು, ಮೊದಲನೇ ಸ್ಟೆಪ್ ಅಲ್ಲಿ ಬಂದಿದೆ. 0 ಈ ಒಂದು ಸ್ಟೆಪ್ ಇಂದ ಸ್ಟಾರ್ಟ್ ಆಗಿರೋದು 0. 7 ಮೂರನೇ ಸ್ಟೆಪ್ ಅಲ್ಲಿ ಇನ್ಸರ್ಟ್ ಆಗಿದೆ. ಸೊ ಬೇಗ ಬಂದಿರೋರು ಯಾರು, 1 0 7 ನಲ್ಲಿ 1 ಬೇಗ ಬಂದಿದ್ದಾರೆ. ಸೊ ಏನ್ ಮಾಡಬೇಕು, 2 ನ 1 ಜಾಗಕ್ಕೆ ರೀಪ್ಲೇಸ್ ಮಾಡಬೇಕು. 0 ಮತ್ತೆ 7 ಅದೇ ರೀತಿ ಉಳ್ಕೊಳ್ಳುತ್ತೆ. ಸೊ ಏನ್ ಮಾಡಿದ್ವಿ, 1 0 7 ನಲ್ಲಿ ಯಾರು ಬೇಗ ಬಂದಿದ್ರು ಅಂತ ನೋಡಿದ್ವಿ. ಫಸ್ಟ್ ಸ್ಟೆಪ್ ಅಲ್ಲೇ 1 ಬಂದಿತ್ತು, ಸೆಕೆಂಡ್ ಸ್ಟೆಪ್ ಅಲ್ಲಿ 0, ಥರ್ಡ್ ಸ್ಟೆಪ್ ಅಲ್ಲಿ 7. ಸೊ ಫಸ್ಟ್ ಬಂದಿದ್ದು 1 ಆಗಿರೋದ್ರಿಂದ 1 ಜಾಗಕ್ಕೆ ನಾವು ಹೊಸದಾಗಿ ಇನ್ಸರ್ಟ್ ಮಾಡಬೇಕಾದಂತ 2 ಅನ್ನ ರೀಪ್ಲೇಸ್ ಮಾಡಿದೀವಿ. ನೆಕ್ಸ್ಟ್ 1 ಅನ್ನ ನಾನು ಇನ್ಸರ್ಟ್ ಮಾಡಬೇಕು. ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ ಇಲ್ವಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ. 2 ಇದೆ, 0 ಇದೆ, 7 ಇದೆ, ಸೊ 1 ಇಲ್ಲ. ಇವಾಗ ಏನ್ ಮಾಡಬೇಕು, ಈ 3ರಲ್ಲಿ ಯಾವ್ದಾದ್ರು ಒಂದನ್ನ ರೀಪ್ಲೇಸ್ ಮಾಡ್ತೀನಿ. 2 0 7 ಈ 3ರಲ್ಲಿ ಯಾರು ಫಸ್ಟ್ ಬಂದಿರೋದು, 2 ಈ ಸ್ಟೆಪ್ ಅಲ್ಲಿ ಸ್ಟಾರ್ಟ್ ಆಗಿದೆ, 0 ಸೆಕೆಂಡ್ ಸ್ಟೆಪ್ ಇಂದ ಶುರುವಾಗಿದೆ, 7 ಥರ್ಡ್ ಸ್ಟೆಪ್ ಇಂದ ಶುರುವಾಗಿದೆ. ಸೊ ಇವಾಗ 2 0 7 ನಲ್ಲಿ ಯಾರು ಫಸ್ಟ್ ಬಂದಿರೋದು, 0 ಫಸ್ಟ್ ಬಂದಿರೋದು. ಸೊ ಏನ್ ಮಾಡಬೇಕು, 1 ಅನ್ನ 0 ಜಾಗಕ್ಕೆ ರೀಪ್ಲೇಸ್ ಮಾಡಬೇಕು. 7 ಮತ್ತೆ 2 ಅದೇ ರೀತಿ ಉಳ್ಕೊಂತು. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 2 ಆಲ್ರೆಡಿ ಇದೆ, ಸೊ ಏನು ಮಾಡಂಗಿಲ್ಲ. ನೆಕ್ಸ್ಟ್ ಸ್ಕಿಪ್ ಮಾಡೋಣ. 3 ಇದೆಯಾ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ? ಇಲ್ಲ. ಸೊ ಇವಾಗ 2 1 7 ಯಾರು ಬೇಗ ಬಂದ್ರು ನೋಡಿ. 2 ಎಲ್ಲಿಂದ ಶುರುವಾಗಿದೆ, ಈ ಸ್ಟೆಪ್ ಇಂದ. 1 ಇವಾಗ ಹೊಸದಾಗಿ ಶುರು ಆಗ್ತಿರೋದು ಬೇಕಾಗಿರೋದು. ಸೊ 1 ಇಲ್ಲಿಂದ ಶುರು ಆಗ್ತಾ ಇದೆ. 7 ಎಲ್ಲಿಂದ ಶುರು ಆಗ್ತಾ ಇದೆ, ಇಲ್ಲಿ ಥರ್ಡ್ ಸ್ಟೆಪ್ ಇಂದ. ಸೊ 2 1 7 ಯಾರು ಬೇಗ ಬಂದಿರೋದು, 7. ಸೊ ಫಸ್ಟ್ 7 ಬಂದಿರೋದ್ರಿಂದ ಫಸ್ಟ್ ಔಟ್ ಅಂದ್ರೆ ಅದರ ಜಾಗಕ್ಕೆ 3 ಅನ್ನ ರಿಪ್ಲೇಸ್ ಮಾಡ್ತೀವಿ.
1 ಮತ್ತೆ 2 ಅದೇ ರೀತಿ ಉಳ್ಕೊಳುತ್ತೆ ಪ್ರೀವಿಯಸ್ ಸ್ಟೆಪ್ ತರ. ನೆಕ್ಸ್ಟ್ 0ನ ಇನ್ಸರ್ಟ್ ಮಾಡಬೇಕು. ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 0 ಇಲ್ಲ, ಸೊ 2 1 3 ಅಲ್ಲಿ ಯಾರು ಬೇಗ ಬಂದಿದ್ದು ನೋಡಿ. 2 ಯಾವ ಸ್ಟೆಪ್ ಅಲ್ಲಿ ಬಂದಿದೆ, ಈ ಸ್ಟೆಪ್ ಇಂದ ಶುರುವಾಗಿದೆ. 1 ಇಲ್ಲಿಂದ ಶುರುವಾಗಿದೆ. 3 ಇವಾಗ ಹೊಸದಾಗಿ ಇನ್ಸರ್ಟ್ ಆಗಿರುವಂತದ್ದು. ಸೊ 2 1 3 ಯಾರು ಬೇಗ ಬಂದಿರೋದು 2. ಸೊ ಫಸ್ಟ್ ಬಂದಿರೋದು ಕಾರಣ 2 ಜಾಗಕ್ಕೆ 0ನ ರಿಪ್ಲೇಸ್ ಮಾಡ್ತೀವಿ. 1 ಮತ್ತೆ 3 ಅದೇ ರೀತಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡಬೇಕಿತ್ತು. 3 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಸೊ ಸ್ಕಿಪ್. ನೆಕ್ಸ್ಟ್ 2. ಸೊ 2 ಅನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಚೆಕ್ ಮಾಡಿ 2 ಇದೆಯಾ, ಇಲ್ಲ. ಸೊ ಇವಾಗ 0 1 3 ಯಾವ್ದಾದ್ರು ಒಂದ್ರ ಜೊತೆ ರಿಪ್ಲೇಸ್ ಮಾಡ್ತೀನಿ. 0 ಇದೇ ಸ್ಟೆಪ್ ಇಂದ ಶುರುವಾಗಿದೆ. 1 ಎಲ್ಲಿಂದ ಶುರುವಾಗಿದೆ, ಈ ಸ್ಟೆಪ್ ಇಂದ. 3 ಇಲ್ಲಿ. ಸೊ 0 1 3 ಯಾರು ಬೇಗ ಬಂದಿರೋದು 1. ಸೊ 1 ಜಾಗಕ್ಕೆ ನಾವು 2 ಅನ್ನ ರಿಪ್ಲೇಸ್ ಮಾಡ್ತೀವಿ. 0 ಮತ್ತೆ 3 ಅದೇ ರೀತಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 4 ಅನ್ನ ಇನ್ಸರ್ಟ್ ಮಾಡಬೇಕು. 4 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ, ಸೊ ಏನ್ ಮಾಡಬೇಕು, ರೀಪ್ಲೇಸ್ ಮಾಡಬೇಕು. ಸೊ ರೀಪ್ಲೇಸ್ ಮಾಡೋದಕ್ಕೆ ಯಾರು ಫಸ್ಟ್ ಬಂದ್ರು ನೋಡಿ. 0 ಇಲ್ಲಿಂದ ಶುರುವಾಗಿದೆ. 2 ಇದೇ ಸ್ಟೆಪ್ ಅಲ್ಲಿ ಸ್ಟಾರ್ಟ್ ಆಗಿರೋದು. 3 ಇಲ್ಲಿಂದ ಶುರುವಾಗಿದೆ. 0 2 3 ಯಾರು ಬೇಗ ಬಂದಿರೋದು 3. ಸೊ 3 ಜಾಗಕ್ಕೆ 4 ಅನ್ನ ನಾವು ರೀಪ್ಲೇಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ 0ನ ಇನ್ಸರ್ಟ್ ಮಾಡಬೇಕು. 0 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಸೊ ಇವಾಗ ಏನೋ ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 3 ಇದೆಯಾ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ, ಇಲ್ಲ. ಸೊ ಇವಾಗ 0 2 4 ಯಾರು ಫಸ್ಟ್ ಬಂದಿದ್ದು ನೋಡಿ. 0 ಇಲ್ಲಿಂದ ಶುರುವಾಗಿದೆ, ಹೊಸದಾಗಿ ಇಲ್ಲಿಂದ ಶುರುವಾಗಿದೆ. 0 ಇಲ್ಲಿಂದ ಕಂಟಿನ್ಯೂಷನ್ ಇರಬೇಕು. 0 ಇಲ್ಲಿಂದ ಶುರುವಾಗಿದೆ. 2 ಈ ಸ್ಟೆಪ್ ಇಂದ ಶುರು. 4 ಇವಾಗ ಇನ್ನು ಇನ್ಸರ್ಟ್ ಆಗಿದೆ. ಸೊ 0 2 4 ಯಾರು ಫಸ್ಟ್ ಬಂದಿರೋದು 0. ಸೊ 0 ಜಾಗಕ್ಕೆ ನಾವು 3 ಅನ್ನ ರಿಪ್ಲೇಸ್ ಮಾಡ್ತೀವಿ. 2 ಮತ್ತೆ 4 ಅದೇ ರೀತಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 6 ಅನ್ನ ಇನ್ಸರ್ಟ್ ಮಾಡಬೇಕು. 6 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ, ಸೊ ಏನ್ ಮಾಡ್ತೀನಿ, ಯಾರು ಫಸ್ಟ್ ಬಂದ್ರು ನೋಡ್ತೀನಿ. 3 ಇದೇ ಸ್ಟೆಪ್ ಅಲ್ಲಿ ಇವಾಗ ಶುರುವಾಗಿದೆ. 2 ಇಲ್ಲಿಂದ ಶುರುವಾಗಿದೆ. 4 ಇಲ್ಲಿಂದ ಶುರುವಾಗಿದೆ. ಸೊ 3 2 4 ಯಾರು ಬೇಗ ಬಂದಿರೋದು 2. ಸೊ 2 ಜಾಗಕ್ಕೆ 6 ಅನ್ನ ರಿಪ್ಲೇಸ್ ಮಾಡ್ತೀವಿ. 3 ಮತ್ತೆ 4 ಅದೇ ರೀತಿ ಉಳ್ಕೊಂತು. ಸೊ ಇವಾಗ ಪ್ರಾಬ್ಲಮ್ ಎಂಡ್, ಅಂದ್ರೆ ಯಾವುದೇ ವ್ಯಾಲ್ಯೂ ಹೊಸದಾಗಿ ಇನ್ಸರ್ಟ್ ಅಥವಾ ರಿಪ್ಲೇಸ್ ಮಾಡೋದಕ್ಕೆ ಇಲ್ಲ. ಸೊ ಪ್ರೊಸೆಸ್ ಸ್ಟಾಪ್ ಆಗುತ್ತೆ. ಲಾಸ್ಟ್ ಸ್ಟೆಪ್ ಅಲ್ಲಿ ಏನ್ ಬರೀಬೇಕು ಅಂತಂದ್ರೆ ನಂಬರ್ ಆಫ್ ಪೇಜ್ ಫಾಲ್ಟ್ ಮತ್ತೆ ನಂಬರ್ ಆಫ್ ಪೇಜ್ ಹಿಟ್ಸ್ ಅನ್ನ ಬರೀಬೇಕು. ಫಸ್ಟ್ ನಂಬರ್ ಆಫ್ ಪೇಜ್ ಫಾಲ್ಟ್. ಸೊ ನಂಬರ್ ಆಫ್ ಪೇಜ್ ಫಾಲ್ಟ್ ಅಂತಂದ್ರೆ ನಾವು ಎಷ್ಟು ಸ್ಟೆಪ್ಗಳಲ್ಲಿ ವ್ಯಾಲ್ಯೂಗಳನ್ನ ಇನ್ಸರ್ಟ್ ಅಥವಾ ರೀಪ್ಲೇಸ್ ಮಾಡಿದೀವಿ, ಅಂದ್ರೆ ಯಾವ ಸ್ಟೆಪ್ ಬರ್ದಿದೀವಿ ಅದನ್ನ ಎಣಿಸಿ. 1 2 3 4 5 6 7 8 9 10 11. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ ಎಷ್ಟು, 11. ನೆಕ್ಸ್ಟ್ ಸ್ಟೆಪ್ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್. ಸೊ ಪೇಜ್ ಹಿಟ್ಸ್ ಅಂತಂದ್ರೆ ಇಲ್ಲಿ ನೋಡಿ, 1 ಆಲ್ರೆಡಿ ಇನ್ಸರ್ಟ್ ಆಗಿತ್ತು, ಅಂದ್ರೆ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇತ್ತು. ಸೊ ಅದಕ್ಕೋಸ್ಕರ ಏನ್ ಮಾಡಿದೆ, ಅದನ್ನ ರಿಪೀಟೆಡ್ ಆಗಿ ಅಪ್ಲೈ ಮಾಡೋದು ಬೇಡ ಅಂತ ಮುಂದಿನ ಸ್ಟೆಪ್ ಹೋದೆ. 0 ಕೂಡ ಆಲ್ರೆಡಿ ಇತ್ತು, ಸೊ ನೆಕ್ಸ್ಟ್ ಸ್ಟೆಪ್ ಗೆ ಸ್ಕಿಪ್ ಮಾಡಿದೆ. ಸೊ ಇವಾಗ ಇಲ್ಲಿ ಸ್ಕಿಪ್ ಮಾಡಿರುವಂತಹ ಪಾರ್ಟ್ ಗಳನ್ನ ಪೇಜ್ ಹಿಟ್ಸ್ ಅಂತ ಕರಿತೀವಿ. ಅವು ಎಷ್ಟಿದಾವೆ ನೋಡಿ, 1 2 3 4 5. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಎಷ್ಟು, 5. ಸೊ ಈ ರೀತಿ ನೀವು ಪ್ರತಿಯೊಂದು ಎಲಿಮೆಂಟ್ ಅನ್ನು ರೀಪ್ಲೇಸ್ ಅಥವಾ ಇನ್ಸರ್ಟ್ ಮಾಡಿ ನಂಬರ್ ಆಫ್ ಪೇಜ್ ಹಿಟ್ಸ್, ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಅನ್ನು ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ ಗಳನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ ಇದೇ ಫಸ್ಟ್ ಇನ್ ಫಸ್ಟ್ ಔಟ್ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ಬಗ್ಗೆ. ನೀವು ನೋಡಬಹುದು, ಆ ವಿಡಿಯೋಗಳ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.